ಸ್ನೇಹಿತರೆ, ತಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡಿನ ಏಕೀಕರಣದ ಸ್ಮರಣೆಯಾಗಿ ಮತ್ತು ಕನ್ನಡ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಲು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಕಾಲದಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಪ್ರತ್ಯೇಕ ಸಂಸ್ಥಾನಗಳು ಹಾಗೂ ಪ್ರಾಂತ್ಯಗಳಲ್ಲಿ ವಿಂಗಡಿಸಲ್ಪಟ್ಟಿದ್ದವು. ಉದಾಹರಣೆಗೆ ಮೈಸೂರು ರಾಜ್ಯ, ಹೈದರಾಬಾದ್ ಕರ್ನಾಟಕ, ಬೊಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಇತ್ಯಾದಿ. ಇವುಗಳನ್ನು ಒಂದೇ ರಾಜ್ಯವಾಗಿ ಸೇರಿಸಿ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ 1956ರ ನವೆಂಬರ್ 1ರಂದು ಏಕೀಕರಣ ನಡೆಯಿತು. ನಂತರ 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು. ಈ ಕನ್ನಡವನ್ನು ಒಂದುಗೂಡಿಸಲು ಅನೇಕ ಜನರು ಶ್ರಮಿಸಿದ್ದಾರೆ. ಅವರಲ್ಲಿ ಮುಖ್ಯವಾದವರು ಆಲೂರು ವೆಂಕಟರಾವ್ ಅವರು, ಸರ್ ಎಂ ವಿಶ್ವೇಶ್ವರಾಯನವರು, ಡಾಕ್ಟರ್ ಬಿ ಡಿ ಜತ್ತಿನವರು, ಡಾಕ್ಟರ್ ಶ್ರೀ 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 ಶಿವಮೂರ್ತಿ ಸ್ವಾಮಿಯವರು, ಶ್ರೀ ಗೆಂಗಲ್ ಹನುಮಂತಯ್ಯನವರು, ಹಾಗೆಯೇ ಸ್ಥಳೀಯ ಹೋರಾಟಗಾರರಾದ ಶಾಂತಿ ವರ್ಮಪ್ಪ, ಸಿದ್ದಪ್ಪ ಕಟ್ಟಿ, ಮಾಳಪ್ಪ ನಾಡಗೌಡ ಇನ್ನು ಮುಂತಾದವರು. ಹಾಗೆಯೇ ಗವಿಸಿದ್ದಪ್ಪ ಪನಸಾಲೆ, ಮಂಡೋಲಿ ಬಾಬು ರಾವ್ ಪಟೇಲ್ ಹಾಗೂ ಹುಬ್ಬಳ್ಳಿಯ ಗಡಿಯ ಕೆಲವು ಹೋರಾಟಗಾರರು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿದ್ದಾರೆ. ಮಿತ್ರರೇ, ಅನೇಕರ ಬಲಿದಾನ ಹಾಗೂ ಇವರೆಲ್ಲರ ನಿರಂತರ ಹೋರಾಟದಿಂದ ನಮ್ಮ ಕನ್ನಡ ನಾಡು ಒಗ್ಗೂಡಿತು. ಹಾಗಾಗಿ ಈ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಅವರೆಲ್ಲರನ್ನು ಸ್ಮರಿಸುತ್ತಾ ಹಬ್ಬವನ್ನು ಆಚರಿಸೋಣ ಮತ್ತು ಕನ್ನಡವನ್ನು ಉಳಿಸಿ ಬೆಳೆಸೋಣ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ.